जगन्मोहिनी अभय प्रदायिनी पावन पाहि मां अभय प्रदायिनी पावन पाहि मां त्रिभुवन जननी जगन्मोहिनी अभय प्रदायिनी पावन पाहि मां त्रिभुवन जननी जगन्मोहिनी सकलವು ನೀನೆ ತಾಯಿ. ಕರುಣಾಕರಿ ಶಂಕರಿ ಬೇಡನೆ ಪರಮೇಶ್ವರಿ ಕೃಪಾಕರಿ ಕರುಣಾಕರಿ ಶಂಕರಿ ದೇವಿ ಪಾಲಿಸು ಪರಮೇಶ್ವರಿ ಕೃಪಾಕರಿ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾವನ ಪಾಹಿ ಮಾಂ ಅಭಯ ಪ್ರದಾಯಿನಿ ಪಾವನ ಪಾಹಿ ಮಾಂ ತ್ರಿಭುವನ ಜನನಿ ಜಗನ್ಮೋಹಿನಿ. ಜಗದೀಶ್ವರಿ ಎಲ್ಲವೂ ನೀನೆ ತಾಯಿ. ಪರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ ಪರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ ಸ್ಮರಹರ ನಿಜರಾಣಿ ಪರಮಗುಣಮಣಿ ಸ್ಮರಹರ ನಿಜರಾಣಿ ಪರಮಗುಣಮಣಿ ವಾರಿಜ ಸಂಜಾತೆ ವಾಂಛಿತ ಫಲದಾತೆ ಅಮ್ಮ ಅಮ್ಮ ವಾರಿಜ ಸಂಜಾತೆ ಪರಶುಭಗಾತ್ರಿ ವಾರಿಜ ಸಂಜಾತೆ ಪರಶುಭಗಾತ್ರಿ ನೀರಜನೆ ಸುಗುಣ ಸಂಪ್ರೀತೆ ನೀರಜನೆ ಸುಗುಣ ಸಂಪ್ರೀತೆ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾವನ ಪಾಹಿ ಮಾಂ ಅಭಯ ಪ್ರದಾಯಿನಿ ಪಾವನ ಪಾಹಿ ಮಾಂ ತ್ರಿಭುವನ ಜನನಿ ಜಗನ್ಮೋಹಿನಿ ಜಗನ್ಮೋಹಿನಿ ಜಗದೀಶ್ವರಿ ಈ ನಿನ್ನ ಭಕ್ತಳು ಎಂದು ನಿನ್ನನ್ನೇ ನಂಬಿರುವಳಮ್ಮ. ಈ ಕಳಿಂಗಾಪುರದ ಜನರಿಗೆ ಯಾವ ತೊಂದರೆಯೂ ಇಲ್ಲದಂತೆ ಕಾಪಾಡುವ ಭಾರವು ನಿನ್ನದಾಗಿದೆ. ಸರ್ವಮಂಗಳೇ ಭವಾನಿ, ಈ ನಿನ್ನ ಪುತ್ರಿಯನ್ನು ಆಶೀರ್ವದಿಸು ತಾಯಿ. ಸರ್ವಮಂಗಳೇ ಭವಾನಿ ಸರ್ವಮಂಗಳೇ ಭವಾನಿ ಸುಖ ಲಾಲಿಸೆ ಭವಾನಿ ಸುಖ ಲಾಲಿಸೆ. ಆ ಆ
ಭಕ್ತಳು ನಿನ್ನನ್ನೇ ನಂಬಿರುವಳು. ನನ್ನ ಪತಿಗೆ ಯಾವ ಅಮಂಗಳವೂ ಇಲ್ಲದಂತೆ ಕಾಪಾಡುವ ಭಾರ ನಿನ್ನದಾಗಿದೆ ತಾಯಿ. ಇದೇನಿದು? ಅಯ್ಯೋ ದೈವವೇ, ಪೂಜೆಯ ಸಮಯದಲ್ಲಿ ಮಂಗಳಾರತಿಯು ಆರಿ ಹೋಗಿ ಅಪಶಕುನದ ಸೂಚನೆಯು ಎನಗಾಗುತ್ತಿರುವುದಲ್ಲ. ದೇವಿ ಜಗನ್ಮಾತೆ, ನನ್ನ ಪತಿಗೆ ಯಾವ ಅಮಂಗಳವೂ ಇಲ್ಲದಂತೆ ಕಾಪಾಡುವ ಭಾರವು ನಿನ್ನದಾಗಿದೆ. ಇಷ್ಟು ವೇಳೆಯಾದರೂ ಆರ್ಯಪುತ್ರರೇನು ಬಾರಲೇ ಇಲ್ಲವಲ್ಲ? ಕಾರಣವೇನಿರಬಹುದು? ರಾಜಕಾರ್ಯದಲ್ಲೇನಾದರೂ ಅಡಚಣೆಯಾಯಿತೋ ಏನೋ? ಅದು ಅವರೇ ಬರುವಂತೆ ಭಾಸವಾಗುತ್ತಿದೆ. ಪ್ರಭು, ಸ್ವಾಮಿ, ಇದು ಈ ನಿಮ್ಮ ಚರಣದ ಆಶೆಯನ್ನು ಆಶೀರ್ವದಿಸಿ ಪೂಜಾ ಪ್ರಸಾದವನ್ನು ಸ್ವೀಕರಿಸಿ. ಪ್ರಭು, ಇದೇನಿದು ಸ್ವಾಮಿ? ಹಿಂದೇಕೋ ಒಂದು ತೆರನಾದ ಚಿಂತೆಯು ತಮ್ಮನ್ನು ಆವರಿಸಿದಂತಿದೆ. ನನ್ನಿಂದೇನಾದರೂ ಅಪರಾಧವಾಯ್ತೇ, ಅಥವಾ ಶತ್ರು ರಾಜ್ಯದವರೇನಾದರೂ ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದರೆ ಏನಾಯ್ತು ಪ್ರಭು? ದೇವಿ, ಹೇಳುವೆನು ಕೇಳು ಚಿತ್ರಾಸೆ, ಹೇಳುವೆನು ದೇವಿ. ಸೈಲಸಾ ಲಾರೆಲೇ ಏಕಾಂತ ಮಣಿಯೇ ಜರದೆಲೆ ಸಾಬೇಯಲೋ ಜರದೆಲೆ ಸಾಬೇಯಲೋ ಆರತಿ ಪೂತಾ ಭೂಷಣ ದಯೋ ಸಾಗಿ ಇದಕ್ಕೇನು ಕೈಯಾಲಿ ಸುಗತಿ ಮನೆಯಳೆ ಸೈಲಸಾ ಲಾರೆಲಿ ಏಕಾಂತ ಮಣಿಯೇ ದೇವಿ. ನಾಗಭೂಷಣ ದಯ ಸಾಗಿ ಹೋಗೋ ವೇಳೆ ನಾಗಭೂಷಣ ದಯ ಸಾಗಿ ಹೋಗೋ ವೇಳೆ ಇದಕ್ಕೇನು ಕೈಯಾಲಿ ಸುದತಿ ಮನೆಯಲಿ ಸೈಲಸಾ ನಾನು ಏನಂದು ಹೇಳಲಿ ದೇವಿ? ಹೇಳಲು ಭಯೇ ಬಾರದು ಚಂದ್ರಸೆ, ಭಯೇ ಬಾರದು ದೇವಿ. ಚಂದ್ರಸೆ, ತುಂಬಿದ ದೇವ ಸಭೆಯಲ್ಲಿ ಆ ದೇವಾದಿದೇವನಾದ ಶನಿದೇವನನ್ನು ನೀಚ ಶನಿ ಎಂದು ನಿಂದಿಸಿದೆನು ದೇವಿ, ನಿಂದಿಸಿದೆನು ಚಂದ್ರಸೆ. ಪರಮಾತ್ಮನು ಪ್ರತ್ಯಕ್ಷನಾಗಿ ಬಂದು ನಿನ್ನ ಸಿರಿಭೋಗಗಳನ್ನು ತೊರೆದು ಹರಿಹರಿ ನಿನ್ನನ್ನು ಕಾಡು ಪಾಲು ಮಾಡುವುದೆಂದು ಹೇಳಿದರು.
ದೇವಿ. ಮನ್ನಿಸುವೆಂದು ಬೇಡಿಕೊಳ್ಳಲಿಲ್ಲವೇ ಪ್ರಭು? ನಾನು ಎಷ್ಟು ಬೇಡಿಕೊಂಡರೂ ಪರಮಾತ್ಮನು ಕರಿಕರ ತೋರದೆ ಮಾಯವಾದನು ದೇವಿ, ಮಾಯವಾದನು ಚಂದ್ರತೆ. ಇಷ್ಟು ಮಾತ್ರಕ್ಕೆ ತಾವು ಹೆದರುವುದೇ ಸ್ವಾಮಿ? ಪ್ರಭು ಚಂದ್ರತೆ, ಚಂದ್ರತೆ ದೇವಿ. ಪ್ರಾಣ ಕಾಂತ ನಿಮಗಿಂತ ಮಂದಮತಿ ಬರಬಹುದೇ, ಬರಬಹುದೇ, ಬರಬಹುದೇ. ಬೇಡ ದೇವಿ. ನಿಮಗಿಂತ ಮಂದಮತಿ ಬರಬಹುದೇ, ಬರಬಹುದೇ, ಬರಬಹುದೇ. ನಾರಾಯಣಯಮ್ಮ ಕಾಯುವನು ಭಯವೇಕೆ? ನಾರಾಯಣಯಮ್ಮ ಕಾಯುವನು ಭಯವೇಕೆ? ಹರಿಯು ನಮ್ಮನು ಕಾಯುತ್ತಲಿರುವನು, ಹರಿಯು ನಮ್ಮನು ಕಾಯುತ್ತಲಿರುವನು. ಪ್ರಾಣ ಕಾಂತ ನಿಮಗಿಂತ ಮಂದಮತಿ ಬರಬಹುದೇ, ಬರಬಹುದೇ, ಹರಿಯಾನೆಡೆ ಕಷ್ಟವೊಂದಿಷ್ಟಿಲ್ಲ. ಹರಿಯಾನೆಡೆ ಕಷ್ಟವೊಂದಿಷ್ಟಿಲ್ಲ. ನಾರಾಯಣಯಮ್ಮ ಕಾಯುವನು ಭಯವೇಕೆ? ನಾರಾಯಣಯಮ್ಮ ಕಾಯುವನು ಭಯವೇಕೆ? ಪ್ರಾಣಕಾಂತ ನಿಮಗಿಂತ ಮಂದಮತಿ ಬರಬಹುದೇ, ಬರಬಹುದೇ, ಬರಬಹುದೇ. ಇಷ್ಟು ಮಾತ್ರಕ್ಕೆ ಹೆದರುವುದೇ ಪ್ರಭು ತಾವು? ನಮ್ಮ ಸತ್ಯವು ಧೈರ್ಯವು ಸದಾ ಜಾಗರೂಕತವಾಗಿರುವಲ್ಲಿ ನಾವೇಕೆ ಆ ಶನಿದೇವನಿಗೆ ಹೆದರಬೇಕು ಪ್ರಭು? ನೋಡಿ ಪ್ರಭು, ಮೋಡವು ಮಂಜು ಮುಸುಕಿದರೆ ಸೂರ್ಯನ ಬಿಂಬವು ಅಳುಕುವುದೇ? ನಿಜ. ನಮ್ಮ ಕುಲಸ್ವಾಮಿ ಆದಂತಹ ಶ್ರೀಮನ್ನಾರಾಯಣನನ್ನು ನಾವು ಭಕ್ತಿ ಭಾವದಿಂದ ಆರಾಧಿಸೋಣ. ನಮಗೆ ಬಂದ ಎಲ್ಲಾ ಕಷ್ಟಗಳು ಮಂಜು ಕರಗಿದ ರೀತಿ ಕರಗಿದರೂ ಕರಗಬಹುದಲ್ಲವೇ? ಬನ್ನಿ ಪೂಜಾ ಮಂದಿರಕ್ಕೆ ಹೋಗೋಣ. ಒಳ್ಳೆ ಆಲೋಚನೆಯನ್ನೇ ತಿಳಿಸಿದೆ. ಪೂಜಾ ಮಂದಿರಕ್ಕೆ ಹೋಗಿ ಜಗದ್ರಕ್ಷಕನಾದ ಶ್ರೀಮನ್ನಾರಾಯಣನನ್ನು ಪೂಜಿಸುವ ನಡಿದೇವಿ. ಹಾಗೆ ಆಗಲಿ, ಬನ್ನಿ ಸ್ವಾಮಿ, ಬನ್ನಿ ಪ್ರಭು. ಜಗತ್ತೊಡೆಯ ಶ್ರೀ ಭಗವಂತ, ಆ ಜಗತ್ತೊಡೆಯ ಶ್ರೀ ಭಗವಂತ, ನೀರಜಲೋಚನ ನಿರುಪಮಶೀಲ, ನೀರಜಲೋಚನ
ರಾಜದಂಪತಿಗಳು. ಅದು ದೇವಿ, ಪರಮಾತ್ಮನು ಪ್ರತ್ಯಕ್ಷನಾಗಿರುವನು. ಪರಮಾತ್ಮ. ಪರಮಾತ್ಮನಿಗೆ ಅನಂತ ದಿಕ್ಕಿಲ್ಲದ ವಂದನೆಗಳು. ಪಾಮರರಾದ ನಮ್ಮನ್ನು ಕರುಣಿಸು ತಂದೆ, ಕರುಣಿಸು. ರಾಜದಂಪತಿಗಳಿದ, ನೀವು ನನ್ನನ್ನು ಇಷ್ಟು ಭಕ್ತಿಯಿಂದ ಪೂಜಿಸಲು ಕಾರಣವೇನು? ಪರಮಾತ್ಮ, ನಾನು ಏನೆಂದು ಹೇಳಲಿ ತಂದೆ? ತುಂಬಿದ ದೇವಸಭೆಯಲ್ಲಿ ದೇವಾದಿ ದೇವರಾದ ಶನಿದೇವನನ್ನು ನೀಚ ಶನಿ ಎಂದು ನುಡಿಸಿದೆನು. ಪರಮಾತ್ಮನು ಪ್ರತ್ಯಕ್ಷನಾಗಿ ಬಂದು ನಿನ್ನ ಸಿರಿಭೋಗಗಳನ್ನು ತೊರೆದು ನಿನ್ನನ್ನು ಕಾಡು ಪಾಲು ಮಾಡುವೆನೆಂದು ಹೇಳಿದನು. ಸ್ವಾಮಿ, ನಾನು ಎಷ್ಟು ಬೇಡಿಕೊಂಡರೂ ಪರಮಾತ್ಮನು ಕನಿಕರ ತೋರದೆ ಮಾಯವಾದನು. ಆ ಶನಿಯ ನಿಂದಿಸಿದ ದೋಷವನ್ನು ದೂರ ಮಾಡಿ ನಮ್ಮನ್ನು ಕೈಬಿಡದೆ ಕಾಪಾಡಬೇಕೆಂದು ಹೌದು ಬೇಡಿಕೊಳ್ಳುತ್ತೇನೆ. ಪರಮಾತ್ಮ. ರಾಜದಂಪತಿಗಳಿದ, ಹೇಳುವೇನು ಕೇಳಿ. ರಾಜನ ಕೇಳೋ ಕಳಿಂಗ ದೊರೆಯನಿತೋ ಜಗವಾಪರು ನುಡಿಯೋ. ರಾಜನ ಕೇಳೋ ಕಳಿಂಗ ದೊರೆಯನಿತೋ ಜಗವಾಪರು ನುಡಿಯೋ. ರಾಜದಂಪತಿಗಳಿದ, ದೇವಿ, ವಂದನೆ ಬಿಡದೆ ಬಂದನೆ ಕೇಳೋ ಕುಂದುವುದೇ ತಕ್ಕೆ ಕಂದದನೆ. ವಂದನೆ ಬಿಡದೆ ಬಂದನೆ ಕೇಳೋ ಕುಂದುವುದೇ ತಕ್ಕೆ ಕಂದದನೆ. ಮಾಡಿದ ಕರ್ಮವು ಕಾಡಿಗೋದರು ಕಾಡದೆ ಬಿಡದು ನಿನ್ನನ್ನು. ರಾಜನ ಕೇಳೋ ಕಳಿಂಗ ದೊರೆಯನೆ ಸೋಜಗೆ ಬಾಪವೇ ನುಡಿಯೋ. ರಾಜದಂಪತಿಗಳಿದ, ಪರಮಾತ್ಮ, ನೀವು ಆ ಶನಿಯನ್ನು ಏಕೆ ನಿಂದಿಸಬೇಕಾಯಿತು? ಆ ಶನಿಯು ರುದ್ರ ಸ್ವರೂಪನು. ಹಾಡಿದ ಮೇಲೆ ಕಷ್ಟಗಳನ್ನು ಕೊಟ್ಟೇ ಕೊಡುವನು. ನನ್ನನ್ನೇ 10 ಅವತಾರಗಳನ್ನು ಎತ್ತುವಂತೆ ಮಾಡಿದೆನು. ಇನ್ನ ಮಿಕ್ಕಿದವರ ಮಾತೇನು? ರಾಜದಂಪತಿಗಳಿದ, ನಿಮಗೆ ಬೇಕಾಗಿರುವ ಸಾಮಾನು ದ್ರವ್ಯಗಳನ್ನು ತೆಗೆದುಕೊಂಡು ಬರ್ಬಾರ್ ದೇಶದ ಬಬ್ರುವಾಹನ ಸೈನ್ಯಾಧಿಪತಿಯಾದ ದುಷ್ಕೇತ್ ಮಹಾರಾಜನು ನಿಮ್ಮ ರಾಜ್ಯಕ್ಕೆ ಮುತ್ತಿಗೆ ಹಾಕುವ ಮುನ್ನ ಎಲ್ಲಿಯಾದರೂ ಹೋಗಿ 7 ವರ್ಷಗಳ ಕಾಲ ತಲೆ ತಪ್ಪಿಸಿಕೊಳ್ಳಿ. ಅನಂತರ ನಿಮಗೆ ಸೌಖ್ಯ ಉಂಟಾಗುವುದು. ನಾನಿನ್ನ ಬರುವೆನು. ದೇವಿ, ಚಿತ್ರಾಸೆ, ಆ ಪರಮಾತ್ಮನು ನಮ್ಮನ್ನು ಕೈಬಿಟ್ಟನು. ದೇವಿ, ಚಿತ್ರಾಸೆ, ದೇವಿ, ಮಾಡುವುದನ್ನೇನು ಸ್ವಾಮಿ? ದೇವಿ, ಬಂದುದೆಲ್ಲವನ್ನೂ ಅನುಭವಿಸಿಯೇ ತೀರಬೇಕಲ್ಲವೇ? ಚಿತ್ರಾಸೆ, ಆ ಪರಮಾತ್ಮನು ಹೇಳಿದಂತೆ ನೀನು 7 ವರ್ಷಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸು. ನಾನು ಕುದುರೆ ವಿಲಾಯಕ್ಕೆ ಹೋಗಿ ಒಂದು ಕುದುರೆಯನ್ನು ಹಿಡಿದುಕೊಂಡು ಬರುತ್ತೇನೆ. ಯಾರಿಗೂ ತಿಳಿಯದಂತೆ ಈ ಪಟ್ಟಣವನ್ನು ಬಿಟ್ಟು ಎಲ್ಲಿಗಾದ್ರೂ ದೂರದ ಪ್ರದೇಶಕ್ಕೆ ಹೋಗೋಣ. ದೇವಿ, ಹೌದು ಸ್ವಾಮಿ. ದೇವಿ, ಭಯಪಡಬೇಡ ಚಿತ್ರಾಸೆ. ಹೋಗಿ ದೇವಿ, ಒಂದು ಒಳ್ಳೆಯ ಅಶ್ವವನ್ನು ಹಿಡಿದು ತನ್ನಿ. ನಾನು ನಮ್ಮ ಪ್ರಯಾಣಕ್ಕೆ ಬೇಕಾದಂತಹ ತಿಂಡಿ ಪದಾರ್ಥಗಳನ್ನು ತರುತ್ತೇನೆ. ಪುರದ ನಿವಾಸಿಗಳು ನಮ್ಮನ್ನು ನೋಡುವ ಮೊದಲೇ ಈ ಪ್ರದೇಶವನ್ನು ಬಿಟ್ಟು ದೂರ ಪ್ರದೇಶವನ್ನು ಸೇರೋಣ. ಹಾಗೆ ಆಗಲಿ ದೇವಿ, ಹಾಗೆ ಆಗಲಿ ಚಿತ್ರಾಸೆ. ದುಡಿಕಿದವನ ಕೆಡಕುಲ ಜಲಾಬಲ ಕಡಿವನವನ ದುಡಿಕಿದವನ ಕೆಡಕುಲ ಜಲಾಬಲ. ಈಗ ಬಿಡಿವೆ ಮೋಸಗಳಿವೆ, ಈಗ ಬಿಡಿವೆ ಮೋಸಗಳಿವೆ. ಕಟ್ಟ ಬದಲ ಕುದುರೆ ಬಿಡಿದು ಹೋಗುವುದೆಲ್ಲಿಗೆ ಬಲಂ, ಹೋಗುವುದೆಲ್ಲಿಗೆ ಬಲಂ. ಕಟ್ಟ ಬದಲ ಕುದುರೆ ಬಿಡಿದು ಹೋಗುವುದೆಲ್ಲಿಗೆ ಬಲಂ, ಹೋಗುವುದೆಲ್ಲಿಗೆ ಬಲಂ. ಆಯದತ್ವವ ನಿರ್ಮಿಸಿಗಲೇ, ಆಯದತ್ವವ ನಿರ್ಮಿಸಿಗಲೇ. ಬೀಳ ವೈವನವನ್ನ ತಿಳಿಯ ಬಾಳು ಕೆಡಿಸುವೆ ಬಲ, ಬಾಳು ಕೆಡಿಸುವೆ ಬಲ, ಬಾಳು ಕೆಡಿಸುವೆ ಬಲ. ಈ ಪ್ರಪಂಚದ ಒಳಗೂ ಮತ್ತು ಹೊರಗೂ ಯಾರಿರುವ ನನ್ನನ್ನು ವಂಚಿಸಿ ಹೋಗಲು ಪ್ರಯತ್ನ ಪಟ್ಟಿರುವೆ ಕಳ್ಳ. ನನ್ನ ಮಾಯಾಬಲದಿಂದ ಒಂದು ಕುದುರೆಯನ್ನು ನಿರ್ಮಿಸಿ ಅದನ್ನು ಲಾಯದಲ್ಲಿ ಕಟ್ಟಿ ಅದರ ಮೂಲಕ ನಿನ್ನನ್ನು ಕಾಡು ಪಾಲು ಮಾಡುವ ನೋಡುತ್ತಿರೋ ಮಹಾಂದ. ಸದಾಶಿವಂ ಪರಂಪಡಿಸಿ ನರಾಧಮನ ಗೆಲ್ಲುವೆ,
ಸದಾಶಿವಂ ಪರಂ ಬರಿದು ನರಾಧಮನ ಗೆಲ್ಲುವೆ ಹರಿಹರರ ಗೆಲ್ಲುವೆ ಜೈ ಶಂಕರ. ಕುದುರೆಯನ್ನು ಹಿಡಿದುಕೊಂಡು ಬರುತ್ತಿರುವಾಗಲೇ ಎಲ್ಲ ಎಡಭಾಗವು ಗಡಗಡನೆ ನಡುಗುತ್ತಿರುವುದಲ್ಲ ಪರಮಾತ್ಮ. ಮುಂದೇನು ಕಷ್ಟವೋ ಬರುವುದೋ ನಾ ಬೇರೆ ಕಡೆ ಪರಮಾತ್ಮ. ಎಡದೋ ಜಲ್ಪತೆ ಪೊದೆ ಎಡದೋಳ್ ತಲ್ಪೊತೆ ಪೊದೆ ಜಲಜೋಕ್ಷನೆ ಏನು ಬರದೆಯೋ ಗಣಯೋ ಬಿಡುತ್ತಲೇ ರಾಜದಾಸೆಯನ್ನು ನಾ ಪರಮಾತ್ಮ. ಬಿಡುತ್ತಲೇ ರಾಜದಾಸೆಯನ್ನು ನಾ ಜಲಜಾತಿಯೋಡ ವಿದೆ ಕಾನನಗೆ ಈ ಕುದುರೆಯನ್ನು ಹಿಡಿದುಕೊಂಡು ಹೋಗುತ್ತೀನಿ. ಚಂದ್ರಾವತಿ ದೇವಿ, ನೀನು 7 ವರ್ಷಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿರುವೆಯಾ? ಇದು ಸ್ವಾಮಿ ಸಿದ್ಧಪಡಿಸಿಕೊಂಡು ಬಂದಿರುವೆನು. ಹಾಗಾದರೆ ನೀನು ಈ ಕುದುರೆ ಮೇಲೆ ಹಾಕಿ ಗಟ್ಟಿಯಾಗಿ ಕುರಿತು ನಾನು ಕುದುರೆಯನ್ನು ನವಮಂಡಲಕ್ಕೆ ಆರಿಸುತ್ತೇನೆ. ದೇವಿ ಭಯಪಡಬೇಡ ದೇವಿ, ಗಟ್ಟಿಯಾಗಿ ಕುಳಿತುಕೋ ಚಂದ್ರಾಸೆ, ಭಯಪಡಬೇಡ ದೇವಿ. ಈ ಕುದುರೆಯಾದರೂ ಬಹಳ ನಿಧಾನವಾಗಿ ನಡೆಯುತ್ತಿದೆ. ನಾವು ಹೀಗೆ ನಡೆದರೆ ದೂರ ಪ್ರದೇಶವನ್ನು ಹೇಗೆ ಸೇರುವುದು ಸ್ವಾಮಿ? ಈ ಪುರದ ಪ್ರಜಾಜನರೇನಾದರೂ ನಮ್ಮನ್ನು ಕಂಡರೆ ಅವರು ನಮ್ಮನ್ನು ಬಿಡಲಾರರು. ಕುದುರೆಯ ಬೆನ್ನಿಗೆ ಚಾವಟಿಯಿಂದ ಬಲವಾಗಿ ಒಡೆಯಿರಿ ಸ್ವಾಮಿ. ಆದಷ್ಟು ಬೇಗನೆ ದೂರ ಪ್ರದೇಶವನ್ನು ದೇವಿ. ಏನು ಗೈಯೋ ವಿಧಿಯೇ ಮಾಯಾ ಎನಗೆ ರಮಣಿ. ಏನು ಗೈಯೋ ವಿಧಿಯೇ ಮಾಯಾ ಎನಗೆ
ತಂದು ಈ ಘೋರ ಕಾಲದಲ್ಲಿ ನಿಲ್ಲಿಸುತ್ತಲ್ಲ ಚಂದ್ರಾವತಿ ದೇವಿ. ಈಗಲಾದ್ರೂ ತುಂಬಾ ಕತ್ತಲೆ ಆಗಿರುವುದಲ್ಲ ದೇವಿ. ಚಂದ್ರಾವತಿ ದೇವಿ, ಈ ಸಾಮಾನುಗಳನ್ನು ಕೆಳಗೆ ಇಳಿಸಿ ಕುದುರೆಯನ್ನು ಈ ಮರಕ್ಕೆ ಕಟ್ಟಿ ಹೃದಯದೊಳೆದ್ದು ಆಲೋಚಿಸೋಣ. ಈಗಲಾದ್ರೂ ತುಂಬಾ ಕತ್ತಲಾಗಿರುವುದು ಚಂದ್ರಾವತಿ. ನೀವು ನನ್ನ ತೊಡೆಯ ಮೇಲೆ ಮಲಗಿ ಸ್ವಲ್ಪ ನಿದ್ರಿಸು. ನಾನು ನಿನ್ನನ್ನು ಎಚ್ಚರದಿಂದ ಕಾತಿರುತ್ತೇನೆ. ಚಂದ್ರಾಸೆ, ಈ ಕುದುರೆಯನ್ನು ಈ ಮರಕ್ಕೆ ಕಟ್ಟಿರಿ ಕುದುರೆಯನ್ನು ಆ ಮರಕ್ಕೆ. ನಾವು ಈ ರಾತ್ರಿಯಲ್ಲಿಯೇ ಪವಳಿಸಿದ್ದು ಬೆಳಗಾದ ನಂತರ ದೂರ ಪ್ರದೇಶವನ್ನು ಸೇರೋಣ. ದೇವಿ, ಭಯಪಡಬೇಡ ಚಂದ್ರಾಸೆ. ಚಂದ್ರಾಸೆ ದೇವಿ, ಭಯಪಡಬೇಡ ಚಂದ್ರಾಸೆ. ಸ್ವಾಮಿ, ಈ ಕಾಡಿನಲ್ಲಿ ಕಾಡು ಮೃಗಗಳು ಇರುವವೋ ಏನೋ ಅಲ್ಲವೇ? ನನಗಾದರೂ ಬಹಳ ನಿದ್ರೆಯು ಆವರಿಸಿದಂತಿದೆ. ಚಂದ್ರಾಸೆ, ಅಕ್ಕಟ ಸಹಿಸಿಪೆ ನಾನು ಹೇಳ್ತಾಂತೆ ದೇವಿ. ಚಂದ್ರಾಸೆ, ಅಕ್ಕಟ ಸಹಿಸಿಪೆ ನಾನು ಹೇಳ್ತಾಂತೆ ಹೇಳಿ ಹೇಳ್ತಾಂತೆ ಹೇಳ್ತಾಂತೆ ದೇವಿ. ಏನಾಯ್ತು ಸ್ವಾಮಿ? ಪಟಗೆ ಗೊತ್ತಾಗೋಯ್ತು ದೇವಿ. ಚಂದ್ರಾಸೆ ದೇವಿ, ಪಟಗೆ ಗೊತ್ತಾಗೋಯ್ತು, ಕುದುರೆಯೋ ಮಾಯವಾಯ್ತು. ಪಟಗೆ ಗೊತ್ತಾಗೋಯ್ತು, ಕುದುರೆಯೋ ಮಾಯವಾಯ್ತು. ಈ ನಡುಕಾದೊಳಗೆ ಈ ನಡುಕಾದೊಳಗೆ ಹೇಳ್ತಾಂತಿ ಈ ನಡುಕಾದೊಳಗೆ ರಮಣಿ ರಮಣಿ ಸಹಿಸು ಕಾಂತ ಅಸಮ ಸಹಸವಂತ ಕುಸುಬನ ಬರೆವಾ ಕೇಳ್ಕಾಂತ ಕುಸುಬನ ಬರೆವಾ ಕಡು ಕಷ್ಟಗಳು ಪಡೆವುದು ಧೈರ್ಯ. ಕಡು ಕಷ್ಟಗಳು ಪಡೆವುದು ಧೈರ್ಯ. ಕುಸುಬನ ಬರೆವಾ ಕೇಳ್ಕಾಂತ ಕುಸುಬನ ಬರೆವಾ ರಮಣ ರಮಣ ರಮಣ. ದುಃಖಿಸಬೇಡ ಆ, ಹಣೆಯಲ್ಲಿ ಬರೆದ ಬರಹವನ್ನು ಮೀರಲು ಹರಿಹರರಿಂದಲೂ ಸಾಧ್ಯವಿಲ್ಲ ದೇವಿ. ಸ್ವಾಮಿ. ಮುಂದೆ ಕಳೆದು ಹೋಗಿರುವ ಕುದುರೆ ಮತ್ತು ತಿಂಡಿ ಪದಾರ್ಥಗಳನ್ನು ಹುಡುಕೋಣ. ನಡೆಯಿರಿ ಚಂದ್ರಾಸೆ, ಸ್ವಾಮಿ. ನವಮಾಸ ಗರ್ಭಿಣಿಯಾದ ನಿನ್ನನ್ನು ನಾನು ಈ ಕಾಡಿನಲ್ಲಿ ಹೇಗೆ ರಕ್ಷಿಸಲಿ ದೇವಿ. ದೇವಿ ಚಂದ್ರಾಸೆ ದೇವಿ. ಸತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಸ್ವಾಮಿ, ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ತರವೇ ರಮಣ
ಸಹ ಅಲ್ಲವೇ? ಆಗಲಿ ನಡೆಯಿರಿ ದೇವಿ. ಸ್ವಾಮಿ, ಇನ್ನು ಮುಂದೆಲ್ಲಿಯಾದ್ರೂ ಹೋಗಿ ಸ್ವಲ್ಪ ಕುದುರೆ ನೋಡಿಕೋಣ. ನಿಂದಿಸಿದ ಕ್ಷತ್ರಿಯದ ಮನ, ನಿಂದಿಸಿದ ಕ್ಷತ್ರಿಯದ ಮನ ಭಿನ್ನಗೊಳಿಸಿ ಭಿನ್ನ ತೋಳ್ಕೊಡುವೆನು ಮುದದಿ ಮುದದಿ. ಬರಿ ಬರಿ ಕಷ್ಟವನ್ನು ಕೊಟ್ಟು ಕಾಡುವೆನು, ಬರಿ ಬರಿ ಕಷ್ಟವನ್ನು ಕೊಟ್ಟು ಕಾಡುವೆನು. ಬಾಳಡಿಸಿ ಬಾಳ್ಗಡಿಸುವೆನು ಮುದದಿ. ನನ್ನನ್ನು ನಿಲ್ಲಿಸಿದ ಕ್ಷತ್ರಿಯದವನಾದ ಸತ್ಯವ್ರತನನ್ನು ಕಾಡಿಗೆ ತಂದಿದ್ದಾಯಿತು. ಈಗ ನನ್ನ ಮಾಯದಿಂದ ಸತಿಪತಿಗಳನ್ನು ಅಗಲಿಸಿ ಗೋಲಿಗೆ ಗುರಿ ಮಾಡುವೆನು. ರಾಣಿಗೆ ದಾವನ್ನುಂಟು ಮಾಡಿ ನೀರು ತರುವ ನೆಪದಿಂದ ಅವರಿಬ್ಬರನ್ನು ಈಗಲೇ ಬೇರೆ ಬೇರೆ ಮಾಡುವೆನು. ಈ ಕಾರ್ಯವನ್ನು ಈಗಲೇ ಮಾಡುವೆನು. ಬಾಪುರೆ ಬಲಾಪುರೆ ಈಗ ಜಯಿಸುವೆ, ಬ್ರಹ್ಮಾಂಡ ಜಯಿಸುವೆ. ಬಾಪುರೆ ಬಲಾಪುರೆ ಈಗ ಜಯಿಸುವೆ, ಬ್ರಹ್ಮಾಂಡ ಜಯಿಸುವೆ, ಈಗ ಜಯಿಸುವೆ, ಜಯಿಸುವೆ ಜಯಿಸುವೆ, ಈಗ ಜಯಿಸುವೆ. ಜೈ ಶಂಕರ. ಮಾಯಾ ಬೋಕಾಣ ನಮ್ಮ ಕರ್ಣದ ಫಲವು ಮಾಯಾ ಬೋಕಾಣ ನಮ್ಮ ಕರ್ಣದ ಫಲವು ಇದಕ್ಕೇನು ಕೈಯಾನೆ ಇದಕ್ಕೇನು ಕೈಯಾನೆ ಈ ಬಾರಿ ಕಡು ಕಾಷ್ಟ ಒದಗುವುದೇ ಶಿವ ಶಿವ ಯಮಗಿಂತ ಕಡು ಕಾಷ್ಟ ರಮಣ
ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಹುಡುಕೋಣ ದೇವಿ. ಅಮ್ಮ ಪ್ರಭು! ಚಂದ್ರಾಸೆ ದೇವಿ, ಅಯ್ಯೋ ಸ್ವಾಮಿ, ಚಂದ್ರಾಸೆ ಈ ನಡುಕಾಡಿನಲ್ಲಿ ನಡೆದು ನಡೆದು ನನ್ನ ಕಾಲುಗಳಲ್ಲಿ ಧಾರಾಕಾರವಾಗಿ ರಕ್ತವು ಸುರಿಯುತ್ತಿದೆ ಪ್ರಭು. ಚಂದ್ರಾಸೆ ದೇವಿ, ಈ ಕಲ್ಲು ಮುಳ್ಳುಗಳಲ್ಲಿ ನಡೆಯಲಾಗದು ಸ್ವಾಮಿ. ಭಯಪಡಬೇಡ ದೇವಿ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ ದೇವಿ. ನಡುಕಾಡಿನೊಳು ನಾನು ಯಾಲಾರೆನು ರಮಣ, ನಡುಕಾಡಿನೊಳು ನಾನು ನಡೆದು ನಡೆದು ಎಲ್ಲ ದೇವಿ, ರಮಣ ಸ್ವಾಮಿ ಮುಳ್ಳು ಹೋಯಿತು ಈಗ ಮತ್ತೆ ಅನ್ನವೂ ಇಲ್ಲ. ಸುಡುವ ಕಲ್ಮುಳ್ಳುಗಳು ಕಾಲಿಗೆ ರಘುತಾವು ಬಿಡದೆ ಕಾಡಿನೊಳು ಈ ಸುಡುವ ಬಿಸಿಲಿನಲ್ಲಿ ಈ ಕಾಡಿನಲ್ಲಿರುವ ಕಲ್ಲು ಮುಳ್ಳುಗಳಲ್ಲಿ ನಡೆದು ನಡೆದು ನನ್ನ ಪಾದದಲ್ಲಿ ಧಾರಾಕಾರವಾಗಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ ನಡಿದೇವಿ. ಸ್ವಾಮಿ, ಚಂದ್ರಾಸೆ ದೇವಿ, ಮಾತುಗಳು ತುಂಬಿ ಅಧಿಕವಾಗಿ ದಾಹವಾಗುತ್ತಿದೆ. ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡಿ ಸ್ವಾಮಿ. ಚಂದ್ರಾಸೆ, ಈಗಲಾದ್ರೂ ತುಂಬ ಕಾರ್ಕತ್ತಿಲ್ಲ ದೇವಿ. ಸ್ವಾಮಿ, ಚಂದ್ರಾಸೆ ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡದೇ ಇದ್ದ ಪಕ್ಷದಲ್ಲಿ ದೇವಿ, ನನ್ನ ಪ್ರಾಣವೇ ಉಳಿಯಲಾರದು ಸ್ವಾಮಿ. ಚಂದ್ರಾಸೆ, ಈಗಲಾದ್ರೂ ತುಂಬ ಕಾರ್ಕತ್ತಿಲ್ಲ ಆಗಿರುವುದಲ್ಲ ದೇವಿ. ಈ ಕಾಡಿನಲ್ಲಿ ಜಲವೆಲ್ಲಿರುವುದು ನಾನು ಹೇಗೆ ಚಂದ್ರಾಸೆ ದೇವಿ. ಚಂದ್ರಾಸೆ, ಪ್ರಭು. 3 ದಿವಸವಾದರೂ ಅನ್ನ ನೀರಿಲ್ಲದೆ ಬಳಲು ನಿಲ್ಲಿ ಕೇಳ್ತೀವಿ ಅಲ್ಲ ದೇವಿ. ಚಂದ್ರಾಸೆ ದೇವಿ, ಸ್ವಾಮಿ. ಈಗಲಾದ್ರೂ ತುಂಬ ಕಾರ್ಕತ್ತಿಲ್ಲ ಆಗಿರುವುದಲ್ಲ ದೇವಿ. ಅಕಟ ಜಠರದಿ ಬಹು ಸಂಕಟವಾಗುತ್ತಿರ್ಬುದೋ ನಾಥ. ಜಲಪಾನ ಮಾಡದಿದ್ದಳೆ ಲಲಿತದಿ ಪ್ರಾಣವಿದೆ ಬೇಡ ದೇವಿ, ಚಂದ್ರಾಸೆ, ಬೇಡ ದೇವಿ. ರಮಣ. ಸ್ವಾಮಿ, ಬಾಯಾರಿಕೆಯಿಂದ ಪ್ರಾಣವು ಹೋಗುವಂತಿದೆ. ಗಂಟಲು ಒಣಗಿ ನನಗೆ ದಾಹವು ಅಧಿಕವಾಗಿದೆ.
ಸ್ವಲ್ಪ ಜಲವನ್ನು ತಂದು ಕೊಡಿ. ದುಃಖಿಸಬೇಡ ದೇವಿ, ನಾನು ಎಲ್ಲಿಯಾದರೂ ಜಲವನ್ನು ತರುತ್ತೇನೆ ದೇವಿ. ಜಾಗೃತಿಯಾಗಿ ಹೋಗಿ ಬನ್ನಿ ಸ್ವಾಮಿ, ಕತ್ತಲಾಗುತ್ತಾ ಬರುತ್ತಿದೆ. ಕಾಡಿನಲ್ಲಿ ಕಾಡು ಮೃಗಗಳು ಇರುವವೋ ಏನೋ, ಜಾಗೃತಿಯಾಗಿ ಹೋಗಿ ಬನ್ನಿ ಸ್ವಾಮಿ. ಚಂದ್ರಾಸಿ ದೇವಿ, ನವಮಾಸ ಗರ್ಭಿಣಿಯವರ ನಿನ್ನನ್ನು ಈ ಕಾಡಿನಲ್ಲಿ ಬಿಟ್ಟು ಹೋದರೆ ಯಾವುದಾದರೂ ದುಷ್ಟ ಮೃಗವು ಕೊಂದು ತಿಂದರೆ ನಿನಗೆ ದಿಕ್ಕಾರು ದೇವಿ, ನಿನಗೆ ದಿಕ್ಕಾರು. ಉಂಟಾಗಿ ಅಧಿಕವಾದ ಬಾಯಾರಿಕೆಯನ್ನು ಉಂಟಾಗುತ್ತಿದ್ದು, ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡಿ ಸ್ವಾಮಿ. ಹೇಗೆ ಬಿಟ್ಟು ಹೋಗಲಿ ದೇವಿ, ನಿನ್ನನ್ನು ಬಿಟ್ಟು ನಾನು ಹೇಗೆ ಹೋಗಲಿ ದೇವಿ? ದೇವಿ, ಈಗಲಾದರೂ ತುಂಬ ಕಾರ್ಕತ್ತಲಾಗಿರುವುದೇ. ಚಂದ್ರಾಸಿ, ನಾನು ನನ್ನ ಮುದ್ರಿಕೆ ಉಂಗುರ ಬೆಳಕಿನಿಂದ ಈ ಕಾಡಿನಲ್ಲಿ ಎಲ್ಲಿರುವುದು ಜಲವನ್ನು ಹುಡುಕಿ ನಿನಗೆ ಜಲವನ್ನು ತರುತ್ತೇನೆ. ನಾನು ಬರುವವರಿಗೂ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಈ ಮರದಡಿಯಲ್ಲೇ ಕುಳಿತಿರು ಸ್ವಾಮಿ. ದೇವಿ, ಚಂದ್ರಾಸೆ ದೇವಿ, ಜಾಗೃತಿಯಾಗಿ ಹೋಗಿ ಬನ್ನಿ ಸ್ವಾಮಿ. ದೇವಿ, ಪ್ರಾಣೇಶ್ವರ, ಪ್ರಭು, ಹೋಗಿ ಬರಲೇ ದೇವಿ, ಚಂದ್ರಾಸೆ ಹೋಗಿ ಬರಲೇ ದೇವಿ. ಹೇಗೆ ಬಿಟ್ಟು ಹೋಗಲಿ ದೇವಿ, ಗರ್ಭವತಿಯಾದ ನಿನ್ನನ್ನು ಹೇಗೆ ಬಿಟ್ಟು ದೇವಿ, ಹೋಗಿ ಬರಲೇ ಚಂದ್ರಾಸೆ, ಚಂದ್ರಾಸೆ ಹೋಗಿ ಬನ್ನಿ ಸ್ವಾಮಿ, ಜಾಗೃತಿಯಾಗಿ ಹೋಗಿ ಬನ್ನಿ. ದೇವಿ, ಚಂದ್ರಾಸೆ ದೇವಿ. ಪ್ರಾಣೇಶ್ವರ, ಬಾ, ಈ ಕಾಡಿನಲ್ಲಿ ಎಷ್ಟು ಹುಡುಕಿದರೂ ಒಂದು ಜಲವಿರುವ ಸ್ಥಳ ಇದ್ದು ಸಿಕ್ಕಲಿಲ್ಲವಲ್ಲ ಪರಮಾತ್ಮ. 3 ದಿವಸವಾದರೂ ಅನ್ನ ನೀರಿಲ್ಲದೆ ಒಳಲು ನೀಡಿ ಕೇಳಿದಲ್ಲ ಪರಮಾತ್ಮ. ಸರಿದೇವಾ, ನಿನಗೆ ಪ್ರಿಯವಾಗಲಿ ತಂದೆ. ಎತ ನೋಡಲು ನೇತ್ರ ಕತ್ತಲೆಯೋ ಅಪ್ಪ, ಎತ ನೋಡಲು ನೇತ್ರ ಕತ್ತಲೆಯೋ ಐನೀಕುವೆ. ಪರಮಾತ್ಮ, ಸರಿದೇವಾ, ಪರಮಾತ್ಮ. ಚಿತ್ರಗುಹದಳು ಒಡಲು ಕೇಕುದೆ, ಚಿತ್ರಗುಹದಳು ಒಡಲು ಕೇಕುದೆ. ಪುರದಲ್ಲಿ ಜನರು ಪುರದಲ್ಲಿ ಜನರು ಎಷ್ಟು ಇವರು ನಾನೆಂದು ಬಗೆಯುವೆನು ದೇವಾ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ಬೇಕು. ಶರೀರೋ ಜಾನುಲಾಲಿ ಸಕಲ ರಾಜ್ಯವಾಗಿ ಪರಮಾತ್ಮ ಶನಿದೇವ ಶರೀರೋ ಜಾನುಲಾಲಿ ಸಕಲ ರಾಜ್ಯವಾಗಿ ಅರಣ್ಯ ಬೇರಿ
ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುವೆನು. ಎಷ್ಟು ಹುಡುಕಿದರು ಈ ಕಾಡಿನಲ್ಲಿ ಜಲವಿರುವ ಸ್ಥಳವು ಸಿಕ್ಕಲಿಲ್ಲವೇ ಪರಮಾತ್ಮ. ದೇವಿ ಚಂದ್ರಾಸೆ, 3 ದಿವಸವಾದರೂ ಅನ್ನ ನೀರಿಲ್ಲದೆ ನೀರು ಕೇಳಿದೆಯಾ ದೇವಿ ಚಂದ್ರಾಸೆ? ಈ ಕಡೆ ಯಾವುದೋ ಒಂದು ಸರೋವರವು ಹರಿಯುವಂತೆ ಕಾಣುತ್ತಿರಬಹುದು. ಸಮೀಪಕ್ಕೆ ಹೋಗಿರುವುದು. ಅಮ್ಮ ಗಂಗಾ ಭವಾನಿ, ಇಲ್ಲೊಂದು ಸರೋವರವು ಹರಿಯುತ್ತಿರುವುದು. ಅಮ್ಮ ಗಂಗಾ ಭವಾನಿ, ನಿನ್ನಲ್ಲಿ ಜಲವನ್ನು ತೆಗೆದುಕೊಳ್ಳಬೇಕಾದ್ರೆ ಅಪ್ಪಣೆ ಆಗಬೇಕು ತಾಯಿ. ಅಮ್ಮ ಅಮ್ಮ ಗಂಗೆನಾ ಅಭಿನಂದಿ ನಮ್ಮ ಗಂಗೆನಾ ಅಭಿನಂದಿಪೆ ನಮ್ಮ ಅಮ್ಮ ಗಂಗೆನಾ ಅಭಿನಂದಿ ನಮ್ಮ ಜನನೇ ಅಮ್ಮ ದಡದಲ್ಲಿ ನಿಂತಿರುವೆ ನೀನನ್ನು ಬಂದಿರುವೆ ದಡದಲ್ಲಿ ನಿಂತಿರುವೆ ತಾನ ಗಂಗೆಯ ನೀಡಿ ತಾನ ಗಂಗೆಯ ನೀಡಿ ದಯ ತೋರಿ ಬಾಮ ಗಂಗೆ ತಾನ ಗಂಗೆಯ ನೀಡಿ ದಯ ತೋರಿ ಬಾಮ ಗಂಗೆನಾ ಅಭಿನಂದಿ ನಮ್ಮ ಜನನಿಗೆ ಅಮ್ಮ ಅಷ್ಟರ ಮನಗೆಲ್ಲ ಅಧಿಕಾರಿಣಿ ನಮ್ಮ ಲಾಭವಾರಿ ಅಷ್ಟರ ಮುನಿಗೆಲ್ಲ ಅಧಿಕಾರಿಣಿ ನಮ್ಮ ಭಾರತ ದೇಶಕ್ಕೆ ನಮ್ಮನ ಸತಿರಾಣಿ ಭಾರತ ದೇಶಕ್ಕೆ ನಮ್ಮನ ಸತಿರಾಣಿ ಗಂಗೆನಾ ಅಭಿನಂದಿ ನಮ್ಮ ಅಮ್ಮ ಗಂಗೆನಾ ಅಭಿನಂದಿ ನಮ್ಮ ಜನರೇ ಅಮ್ಮ ನಿನ್ನಲ್ಲಿ ಜಲವನ್ನು ತೆಗೆದುಕೊಳ್ಳಬೇಕಾದರೆ ಅಪ್ಪಣೆ ಆಗಬೇಕು ತಾಯಿ. ಅದರಿಂದ ಈ ಮುದ್ರಿಕ ಉಂಗುರವು ಈ ದಡದಲ್ಲಿ ಜಲವನ್ನು ತೆಗೆದುಕೊಳ್ಳುತ್ತೀರಿ. ಅಯ್ಯೋ ಅಯ್ಯೋ ಪರಮಾತ್ಮ, ನನ್ನ ಮುದ್ರಿಕ ಉಂಗುರು ಜಾರಿ ನೀರಿನಲ್ಲಿ ಬಿದ್ದು ಹೋಯ್ತಲ್ಲ ಪರಮಾತ್ಮ. ಈಗಲಾದರೂ ತುಂಬಾ ಕಾರ್ಕತ್ತಿನಾಗಿರುವುದಲ್ಲ ಪರಮಾತ್ಮ. ನನ್ನ ಕಾತಿರುವ ಸ್ಥಳವು ನಾನು ಹೇಗೆ ಗುರುತಿಸಲಿ ಪರಮಾತ್ಮ, ಹೇಗೆ ಗುರುತಿಸಲಿ? ಅಯ್ಯೋ ಬಾ, ಮುಂದೇನು ಗತಿ? ನನ್ನ ಪ್ರಾಣ ಕಾಂತಿರುವ ಸ್ಥಳವು ನಾನು ಹೇಗೆ ಗುರುತಿಸಲಿ ಪರಮಾತ್ಮ, ಹೇಗೆ ಗುರುತಿಸಲಿ? ಇರಲಿ, ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುವೆನು. ಪರದೇಶಿ ನಾದೇನು ನಾನು ಗತಿಯಾರು ನನಗೆ ದೇವ
ಶನಿದೇವ ತಂದೆ. ಪರದೇಶಿಯಾದೇನು ನಾನು ಗತಿಯಾರು ನನಗೆ ದೇವಾ. ಮಿತ ಮೀರಿ ಬಂದಿತು ಕಾಷ್ಟ, ಮಿತ ಮೀರಿ ಬಂದಿತು ಕಾಷ್ಟ, ಅಲ್ಲಿಂದ ಪಾವನ ಹರಿಯೇ ಪರದೇಶಿಯಾದೇನು ನಾನು ಗತಿಯಾರು ನನಗೆ ಕಾನಾನಗೋಳೋ ಕಾಂತೆ ಕಾನಾನ ಕಾನಾನಗೋಳೋ ಕಾಂತೆ ಕಡು ಕಾಷ್ಟ ಪಡುವಂತಾಯ್ತೆ ಪರದೇಶಿಯಾದೇನು ನಾನು ಗತಿಯಾರು ನನಗೆ ಇರಲಿ, ಇನ್ನೂ ಮುಂದಕ್ಕೆ ಹೋಗಿ ನೋಡುವೆನು.